ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಎಂಐ ವರ್ಸಸ್ SRH. ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಆದ್ರೆ ಈ ಸೀಸನ್ ಅಲ್ಲಿ ಏನಾಗೈತೋ ಗೊತ್ತಿಲ್ಲ, ಈ ಎರಡು ಟೀಮ್ಗಳು ಸಹ ತುಂಬಾ ಫೇಲ್ಯೂರ್ ನ ಕಂಡಿರೋದು. ಅದರಲ್ಲೂ ಅಲ್ಲದೆ ಈ ಸೀಸನ್ ಅಲ್ಲಿ ಎಂಐ 6 ಮ್ಯಾಚಸ್ಗಳನ್ನ ಆಡಿ ಅದರಲ್ಲಿ 2 ಮ್ಯಾಚಸ್ಗಳನ್ನ ವಿನ್ ಆಗಿ 4 ಮ್ಯಾಚಸ್ಗಳನ್ನ ಸೋತಿರೋದು. ಹಾಗೆ SRH ಸಹ ಸೇಮ್ 4 ಮ್ಯಾಚಸ್ಗಳನ್ನ ಸೋತಿ 2 ಮ್ಯಾಚಸ್ಗಳನ್ನ ಗೆದ್ದಿರೋದು. ಲಾಸ್ಟ್ ಮ್ಯಾಚ್ ಎರಡು ಟೀಮ್ಗಳು ಸಹ ಒಂದೊಂದು ಮ್ಯಾಚ್ ನ ಗೆದ್ದಿರೋದು. ಅದರಲ್ಲೂ ಅಲ್ಲದೆ SRH ಅವರು ಲಾಸ್ಟ್ ಗೇಮ್ ಆಡಿದ್ರು ಪಂಜಾಬ್ ಮೇಲೆ. ಅಲ್ಟಿ ಬ್ಯಾಟಿಂಗ್ ಗುರು. ಪಂಜಾಬ್ ಅವರು 245 ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ. ಆದ್ರೆ SRH ಬ್ಯಾಟಿಂಗ್ ಲೈನಪ್ ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟರ್ ಅಭಿಷೇಕ್ ಶರ್ಮಾ ಯಾವ ರೀತಿ ಗುರು ಬ್ಯಾಟಿಂಗ್ ನ ಆಡಿದ್ದು ಅಲ್ಟಿ ಆಗಿತ್ತು. ಅದರಲ್ಲೂ ಅಲ್ಲದೆ ಅಭಿಷೇಕ್ ಶರ್ಮಾ ಒಂದು ಲೆಟರ್ ನ ಬರ್ಕೊಂಡಿದ್ರು, ಫಸ್ಟ್ನೇ ಗೇಮ್ ಇಂದಾನೆ ಬರ್ಕೊಂಡಿದ್ರಂತೆ. ಆದ್ರೆ ಅವ್ರಿಗೆ ಫಸ್ಟ್ನೇ ಗೇಮ್ ಇಂದ ಈ 6th ಗೇಮ್ ವರ್ಗೂ ಪರ್ಫಾರ್ಮೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡ್ರು. ಅನ್ಫಾರ್ಚುನೇಟ್ ಆಗಿ ಔಟ್ ಆಗಿ ಹೋಗ್ತಾ ಇದ್ರು. ಆದ್ರೆ ಲಾಸ್ಟ್ ಗೇಮ್ ಅಲ್ಲಿ ಬಿಗ್ ಇನ್ನಿಂಗ್ಸ್ ಬಂದು 100 ನ ಹೊಡೆದು ಆ ಲೆಟರ್ ನ ತೋರಿಸಿದ್ದು ಅಲ್ಟಿಗೆ ಇತ್ತು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಅಭಿಷೇಕ್ ಶರ್ಮಾ ಅವರು ಯಾವ ರೀತಿ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಂಐ ಅವ್ರಿಗೂ ಸಹ ಲಾಸ್ಟ್ ಗೇಮ್ DC ಮೇಲೆ ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ ನ ರನ್ಔಟ್ ಇಂದ ಎಂಐ ಅವರು ಮ್ಯಾಚ್ ನ ವಿನ್ ಆಗಿದ್ದು. ಏನಾದ್ರೂ ರನ್ಔಟ್ ಆಗಿರ್ಲಿಲ್ಲ ಅಂದ್ರೆ ಪಕ್ಕ DC ಅವರು ಆರಾಮಾಗಿ ವಿನ್ ಆಗ್ತಿದ್ರು. ಆದ್ರೆ ಮ್ಯಾಚ್ ಕ್ರೂಷಲ್ ಆಗಿ ಹೋಗಿ ಗೆದ್ರಲ್ಲ. ಎರಡು ಟೀಮ್ಗಳು ಸಹ ಲಾಸ್ಟ್ ಮೂಮೆಂಟಮ್ ಅಲ್ಲಿ ಮ್ಯಾಚಸ್ ಗೆದ್ದಿರೋದು. SRH ಅವರು ಬ್ಯಾಟಿಂಗ್ ಆಡಿ ವಿನ್ ಆಗಿದ್ರೆ, ಹಾಗೆ ಎಂಐ ಅವರು ಬಾಲಿಂಗ್ ನ ಆಡಿಸಿ ರನ್ಔಟ್ ಇಂದ ಮ್ಯಾಚಸ್ ನ ವಿನ್ ಆಗಿರೋದು. ಅದಂತೂ ಅಲ್ಟಾಗಿತ್ತು. ಹಾಗೆ ಇವತ್ತು ನಡೀತಾ ಇರೋದು ಎಂಐ ಅವರ ಹೋಮ್ ಕಂಡೀಷನ್ ವಾಂಖೇಡೆ ಸ್ಟೇಡಿಯಂ ಅಲ್ಲಿ. ಕ್ರೌಡ್ ಅಂತೂ ಐ ಕಿಕ್ ಅಲ್ಲಿ ಇರುತ್ತೆ, ಅದಂತೂ ಹೇಳ್ಬಹುದು. ಎಂಐ ಅವರು ಒಂದು ಮ್ಯಾಚಸ್ ನ ಹೋಮ್ ಕಂಡೀಷನ್ ಅಲ್ಲಿ ಸೋತಿದ್ದಾರೆ, ಹಾಗೆ ಒಂದು ಮ್ಯಾಚ್ ನ ಗೆದ್ದಿದ್ದಾರೆ. ಹಾಗೆ ಇವತ್ತು ನಡೀತಾ ಇರೋದು ಅವರ ಹೋಮ್ ಕಂಡೀಷನ್ ಅಲ್ಲಿ. ಹಾಗೆ ಇಲ್ಲಿವರೆಗೂ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ 120 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 55 ಮ್ಯಾಚಸ್ ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ನ ಆಡಿದಾರೋ 65 ಮ್ಯಾಚಸ್ ಗಳನ್ನ ವಿನ್ ಆಗಿರೋದು. ಆದ್ರಿಂದ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಟಾಸ್ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂದ್ರೆ ಈ ವಾಂಖೇಡೆ ಸ್ಟೇಡಿಯಂ ಎಲ್ಲರಿಗೂ ಸಹ ಗೊತ್ತಿರುವಂತ ವಿಷಯನೇ, ಇದು ಬ್ಯಾಟಿಂಗ್ ಫೇವರಬಲ್ ಪಿಚ್. ಆದ್ರಿಂದ ಎಲ್ಲರೂ ಸಹ ಟಾಸ್ ನ ವಿನ್ ಆದ್ರೆ ಬ್ಯಾಟಿಂಗ್ ಗೆ ತಗೋತಾರೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಟಾಸ್ ನ ವಿನ್ ಆದ್ರೆ ಚೇಸಿಂಗ್ ನೋಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಆವರೇಜ್ ಸ್ಕೋರ್, ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ 170. ಇದು ಒಂದು ಸ್ವಲ್ಪ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಕಮ್ಮಿ ಸ್ಕೋರ್ ಅಂತ ಅನ್ಸುತ್ತೆ. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರು ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 200+ ಅಬೋನೆ ಹೊಡಿಬೇಕು. ಅದಕ್ಕಿಂತ ಬಿಲೋ ಹೊಡೆದ್ರೆ ಅಂದ್ರೆ ಆರಾಮಿಗೆ ಚೇಸಿಂಗ್ ಆಗುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 210 ಇಲ್ಲ 220 ಆ ತರ ಸ್ಕೋರ್ ನ ತಲೆಯಲ್ಲಿ ಇಟ್ಕೊಂಡು ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ರೆ ಆರಾಮಿಗೆ ಇವತ್ತಿನ ಮ್ಯಾಚ್ ನ ಫಸ್ಟ್ ಇನ್ನಿಂಗ್ಸ್ ಆಡೋರು ಡಿಫೆಂಡಿಂಗ್ ನ ಮಾಡಬಹುದು. ಆವರೇಜ್ ಸ್ಕೋರ್ ಒಂದು ಸ್ವಲ್ಪ ಕಮ್ಮಿನೇ ಆಯ್ತು ವಾಂಖೇಡೆ ಸ್ಟೇಡಿಯಂಗೆ. ಆದ್ರೆ ಲಾಸ್ಟ್ ಗೇಮ್ ನೆಲ್ಲ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿನ ಆವರೇಜ್ ಸ್ಕೋರ್ 200+ ಬರುತ್ತೆ. ಆದ್ರಿಂದ ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ. ಹಾಗೆ ಇವತ್ತಿನ ಮ್ಯಾಚ್ 200+ ಅಬೋ ಟಾರ್ಗೆಟ್ ಫಿಕ್ಸ್ ಆಗೋದಂತೂ ಪಕ್ಕ. ಹಾಗೆ ಎಂಐ ವರ್ಸಸ್ SRH ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚಸ್ ಆಡಿರೋದು 23 ಮ್ಯಾಚಸ್ ಗಳು. ಅದರಲ್ಲಿ ಎಂಐ ಅವರು 12 ಮ್ಯಾಚಸ್ ವಿನ್ ಆಗಿದ್ರೆ, ಹಾಗೆ SRH ಅವರು 10 ಮ್ಯಾಚಸ್ ವಿನ್ ಆಗಿರೋದು. ಹಾಗೆ ಒಂದು ಮ್ಯಾಚ್ ಡ್ರಾ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ಎರಡು ಟೀಮ್ಗಳು ಸಹ ಸಿಮಿಲರ್ ಆಗಿ ಇದೆ. ಹಾಗೆ ಅನಾಲಿಸಿಸ್ ನ ನೋಡ್ತಾ ಹೋದ್ರೆ SRH ಗಿಂತ ಎಂಐ ಬೆಟರ್ ಅಂತ ಅನ್ಸುತ್ತೆ. ಆದ್ರೆ ಈ ಸಲ SRH ಅಲ್ಲಿ ಇರೋಂತ ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ಎಂಐ ಗಿಂತ ಬೆಟರ್ ಆಗಿ ಫಾರ್ಮ್ ಅಲ್ಲಿ ಇರೋದು SRH ಅವರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಎರಡು ಟೀಮ್ಗಳು ಸಹ ಈ ಸೀಸನ್ ಅಲ್ಲಿ ತುಂಬಾ ಫೇಲ್ಯೂರ್ ನ ಕಂಡಿದೆ. ಏನು CSK ಫೇಲ್ಯೂರ್ ನ ಕಂಡಿದ್ಯೋ ಹಾಗೆ ಈ ಎರಡು ಟೀಮ್ಗಳು ಸಹ ತುಂಬಾ ಫೇಲ್ಯೂರ್ ಕಂಡಿದೆ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಆಗಿ ಮತ್ತೆ ಕಮ್ಬ್ಯಾಕ್ ಮಾಡುತ್ತೆ ಅಂತ ನೋಡೋಣ. ಈ ವಾಂಖೇಡೆ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆರಾಮಿಗೆ ಬ್ಯಾಟರ್ಸ್ ಗಳು 200+ ನ ಆರಾಮಿಗೆ ಟಾರ್ಗೆಟ್ ನ ಫಿಕ್ಸ್ ಮಾಡಬಹುದು. ಆದ್ರೆ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಸ್ಲೋ ವಿಕೆಟ್ ಇರೋ ಕಾರಣ ಬಾಲಿಂಗು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಬರಲ್ಲ. ಬ್ಯಾಟರ್ಸ್ ಗಳು ಒಂದು ಸ್ವಲ್ಪ ಸ್ಟ್ರಗಲ್ ಪಟ್ಟೆ ಪಡ್ತಾರೆ. ಅದಾದ ನಂತರ ಸ್ಟಾರ್ಟಿಂಗ್ ಒಂದು 6 to 7 ಅವರ್ಸ್ ಆದ ನಂತರ ಒಂದು ತಕ್ಕ ಮಟ್ಟಿಗೆ ಬಾಲು ಬ್ಯಾಟರ್ಸ್ ಗಳಿಗೆ ಬರುತ್ತೆ. ಯಾವಾಗ ಬಾಲ್ ಸ್ವಲ್ಪ ಸ್ಕಿಡ್ ಆಗುತ್ತೋ ಅವಾಗ ಬ್ಯಾಟರ್ಸ್ ಗಳಿಗೆ ಆಡೋಕೆ ಹೆಲ್ಪ್ ಆಗುವಂತ ಕಂಡೀಷನ್ ಈ ವಾಂಖೇಡೆ ಸ್ಟೇಡಿಯಂ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ ಗಳಿಗೂ ಹೆಲ್ಪ್ ಇದೆ, ಹಾಗೆ ಸ್ಪಿನ್ನರ್ಸ್ ಗಳಿಗೆ
ಒಂದು ತಕ್ಕ ಮಟ್ಟಿಗೆ ಟರ್ನ್ ಹೊಡಿತು ಅಂದ್ರೆ ಆರಾಮಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳು ಸಹ ಮೇಲುಗೈ ಮಾಡಬಹುದು. ಆದ್ರೆ ಈ ಎಂಐ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬ್ಯಾಟರ್ಸ್ ಗಳಿಗೆನೆ ಮೇನ್ ಇಂಪಾರ್ಟೆನ್ಸ್ ಇರೋದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ SRH ಇಂದ ಯಾವ ರೀತಿ ಸ್ಕೋರ್ ಬರುತ್ತೆ ಅಂತ ನಾನಂತೂ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಆ ತರ ಬ್ಯಾಟಿಂಗ್ ಆಡೋರು ಇದ್ರು ಈ ಸಲ ಫೇಲರ್ ನ ಕಂಡಿರೋದು. ಆದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆ ತರ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿರೋದು ನೋಡೋಣ. ಎಂಐ ಅವರು ಕಂಬ್ಯಾಕ್ ಮಾಡಿದ್ದಾರೆ, SRH ಅವರು ಕಂಬ್ಯಾಕ್ ಮಾಡಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ವೆರಿ ಕ್ರೂಷಲ್ ಆಗಿರುತ್ತೆ ಮ್ಯಾಚ್. ಏನು ಲಾಸ್ಟ್ ಮ್ಯಾಚ್ ಎಷ್ಟೊಂದು ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ ಗೆದ್ದಿದ್ದು, ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಕ್ರೂಷಲ್ ಆಗಿ ಮ್ಯಾಚ್ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಎಂಐ ಅವರ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನು ಚೇಂಜಸ್ ಕಾಣಿಸಲ್ಲ. ಲಾಸ್ಟ್ ಗೇಮ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ನೋಡಿದ್ದು, ಹಾಗೆ ನಮ್ಮ RCB ಮೇಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ನೋಡಿದ್ದು, ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ಪ್ಲೇಯಿಂಗ್ ಲೆವೆನ್ ಇರುತ್ತೆ. ಯಾವುದೇ ರೀತಿ ಚೇಂಜಸ್ ಅಂತೂ ಕಾಣಿಸೋದೇ ಇಲ್ಲ. ಅದರಲ್ಲೂ ಅಲ್ಲದೆ ಬೂಮ್ರಾ ಅವರು ಲಾಸ್ಟ್ ಗೇಮ್ ಅಲ್ಲಿ ಯಾವ ರೀತಿ ಬಾಲಿಂಗ್ ನ ಮಾಡ್ತಿದ್ರು, ಆದ್ರೂ ಕರುಣ್ ನಾಯರ್ ಅವರು ಬೂಮ್ರಾ ಅವ್ರಿಗೂ ಬಿಡ್ಲಿಲ್ಲ, ಆ ತರ ಬ್ಯಾಟಿಂಗ್ ನ ಆಡಿದ್ದು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಬಾಲಿಂಗ್ ಅಟ್ಯಾಕ್ ಅಂತೂ ಅದ್ದೂರಿಯಾಗಿರುತ್ತೆ. ನನ್ನ ಪ್ರಕಾರ ಇವತ್ತು SRH ಅವರು ಆ ತರ ಬ್ಯಾಟಿಂಗ್ ನ ಆಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಏನಕ್ಕಂದ್ರೆ ಎಂಐ ಅಲ್ಲಿ ಬಾಲಿಂಗ್ ಅಟ್ಯಾಕ್ ಅಂತೂ ಅಲ್ಟಿಯಾಗಿದೆ. ಅದಕ್ಕೆ ಹೇಳ್ತಾ ಇರೋದು, ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ SRH ಅವರು ಅಂತ. ಹಾಗೆ ಎಂಐ ಅಲ್ಲಿ ಏನು ಬ್ಯಾಟಿಂಗ್ ಆಡೋದ್ರಲ್ಲಿ ಇಲ್ಲಿವರೆಗೂ ಫೇಲ್ಯೂರ್ ಕಾಣ್ತಾ ಇರೋದು ಅಂದ್ರೆ ರೋಹಿತ್ ಶರ್ಮಾ ಅವರು ಇನ್ನ ಫಾರ್ಮ್ಗೆ ಏಕಳ ಮಟ್ಟಿಗೆ ಬಂದಿಲ್ಲ. ಅವ್ರೇನಾದ್ರೂ ಅವರ ಬ್ಯಾಟಿಂಗ್ ಇಂದ 150+ ಬತ್ತು ಅಂದ್ರೆ ಇನ್ನು ನೆಕ್ಸ್ಟ್ ಮ್ಯಾಚ್ ಗಳಿಗೆಲ್ಲ ಆರಾಮಾಗಿ ಇವರ ಬ್ಯಾಟಿಂಗ್ ಇಂದ ರನ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಆದ್ರೆ ರೋಹಿತ್ ಶರ್ಮಾ ಅವರು ಇನ್ನ ಈ ಸೀಸನ್ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾನೆ ಇದಾರೆ. ಏನಾದ್ರೂ ಇವತ್ತಿನ ಮ್ಯಾಚ್ ಅಲ್ಲಿ ಅವರ ಬ್ಯಾಟಿಂಗ್ ಇಂದ ರನ್ ಬತ್ತು ಅಂದ್ರೆ ಎಂಐ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಇನ್ನ ಡಿಫರೆಂಟ್ ಆಗಿ ಕಾಣಿಸ್ಬೋದು. ಮಿಡಲ್ ಆರ್ಡರ್ ಅಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾಗೆ ಹಾರ್ದಿಕ್ ಪಾಂಡ್ಯ ಇಂತ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಇರುವಂತ ಪ್ಲೇಯರ್ ಗಳು ಇರ್ಬೇಕಾದ್ರೆ ರೋಹಿತ್ ಶರ್ಮಾ ಒಂದು ಸ್ವಲ್ಪ ಫಾರ್ಮ್ ಅಲ್ಲಿ ಇಲ್ದೇ ಇರೋದು -ಪಾಯಿಂಟ್ ಹೊಡಿತಾ ಇರೋದು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ SRH ಮೇಲೆ ಅಂತ. ಹಾಗೆ SRH ನ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಟಾಪ್ ಕ್ವಾಲಿಟಿ ಗುರು, ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಹೇಳೋ ಅಂತ ಮಾತೇ ಇಲ್ಲ. ಆದ್ರೆ ಈ ಸಲ ಫೇಲ್ಯೂರ್ ನ ಕಂಡಿರೋದು ಬ್ಯಾಟಿಂಗ್ ಆರ್ಡರ್ ಅಲ್ಲೇ SRH. ಹಾಗೆ ಲಾಸ್ಟ್ ಮ್ಯಾಚ್ ಸಹ ಬ್ಯಾಟಿಂಗ್ ಆರ್ಡರ್ ಇಂದ ಇಂಪ್ಯಾಕ್ಟ್ ಮಾಡಿ ಮ್ಯಾಚ್ ನ ಗೆದ್ದಿರೋದು ಪಂಜಾಬ್ ನ ಮೇಲೆ. ಇವತ್ತು ಸಹ ಆಡ್ತಿರೋದು ವಾಂಖೇಡೆ ಸ್ಟೇಡಿಯಂ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ SRH ಬ್ಯಾಟಿಂಗ್ ಅಂತೂ ಕೇಳಂಗೆ ಇಲ್ಲ. ಆ ತರ ರನ್ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಬಾಲಿಂಗ್ ಆರ್ಡರ್ ನ ನೋಡ್ತಾ ಬಂದ್ರೆ ಒಂದು ತಕ್ಕ ಮಟ್ಟಿಗೆ ಇದೆ, ಆದ್ರೆ ಬ್ಯಾಟಿಂಗ್ ಆರ್ಡರ್ ಅಂತೂ ಬೆಟರ್ ಆಗಿದೆ ಅದನ್ನಂತೂ ಹೇಳ್ಬೋದು. ಎಂಐ ಮತ್ತೆ SRH ನ ಬ್ಯಾಟಿಂಗ್ ಆರ್ಡರ್ ನ ನೋಡ್ತಾ ಬಂದ್ರೆ ನನಗೆ ಬೆಟರ್ ಆಗಿ ತುಂಬಾ ಕಾಣಿಸ್ತಾ ಇರೋದು ಅಂದ್ರೆ SRH ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟ್ ಆಗಿದೆ. ಹಾಗೆ ಎಂಐ ಅಲ್ಲಿ ಒಂದು ಸ್ವಲ್ಪ ಬ್ಯಾಟಿಂಗ್ ಕೋರ್ ಅಲ್ಲಿ ಒಂದು ಸ್ವಲ್ಪ ಡೌನ್ ಇದೆ. ಅದನ್ನೇನಾದ್ರೂ ಇಂಪ್ರೂವ್ ಮಾಡ್ಕೊತು ಅಂದ್ರೆ ಎರಡು ಟೀಮ್ ಅಲ್ಲೂ ಟಾಪ್ ಆರ್ಡರ್ ಅಂತೂ ಹಾಗೆ ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟ್ ಆಗಿರುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಎರಡು ಟೀಮ್ ಗಳ ಕಂಪ್ಯಾರಿಸನ್ ಮಾಡಿದ್ರೆ ಯಾವುದೇ ರೀತಿ ಎರಡು ಟೀಮ್ಗಳು ಆ ಟೀಮು ಡಿಫ್ರೆಂಟ್ ಆಗಿದೆ, ಈ ಟೀಮ್ ಡಿಫ್ರೆಂಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಎರಡು ಟೀಮ್ಗಳು ಸಹ ಸಿಮಿಲರ್ ಆಗಿರೋದು ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ ಎಂಐ ಅವರು ಟಾಸ್ ನ ವಿನ್ ಆಗಿ ಚೂಸ್ ಡು ಬಾಲ್ ಫಸ್ಟ್. ಇವತ್ತು ನನಗೆ ಅನಿಸ್ತಾ ಇರೋದು ಎಂಐ ಅವರು ಟಾಸ್ ವಿನ್ ಆಗ್ತಾರೆ, ಹಾಗೆ ಚೂಸ್ ಡು ಬಾಲ್, ಹಾಗೆ ಇವತ್ತಿನ ಮ್ಯಾಚ್ ವಿನ್ ಆಗೋದು ಎಂಐ. ಅವರ ಹೋಮ್ ಕಂಡೀಷನ್ ಅಲ್ಲಿ ಇವತ್ತು ಎಂಐ ಅವರು ಮ್ಯಾಚ್ ನ ವಿನ್ ಆಗ್ತಾರೆ, ಹಾಗೆ SRH ಅವರು ಇವತ್ತು ಮ್ಯಾಚ್ ನ ಸೋಲ್ತಾರೆ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರು ಈ ವಿಡಿಯೋನ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಸಪೋರ್ಟ್ ನ ನೀಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.